ಹಬ್ಬ 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 ಅಜ್ಜಿ ಮಳ ಮುಂದೆ ಫಸ್ಟ್ ಕೇಳಿದಕ್ಕೆ 200 ರೂಪಾಯಿ ಹೇಳಿದ್ರು. ಒಂದು ಎಲೆ ಕಳ್ಸಕ್ಕೆ ಇಡಕ್ಕೆ ಚೆನ್ನಾಗಿರೋದು ಕೊಡಿ ಅಂದರೆ 5 ರೂಪಾಯಿ ಹೇಳ್ತಾರೆ ಒಂದು ಎಲೆನ. ಬಡವ್ರು ಏನು ಹಬ್ಬ ಮಾಡೋದು? ಅದಕ್ಕೆ ಹೇಳೋದು ಅಪ್ಪ ಏನು ಬೆಂಗಳೂರಲ್ಲಿ ಹಬ್ಬ ಮಾಡೋದು. ಬರೀ ಅಂಗಡಿಲಂತೂ ಫುಲ್ ಜನ ಇದ್ದಾರೆ. ಬಟ್ಲಡ್ಕೆ ತಗೊಳ್ಳೋಣ ಅಂತ ಬಂದಿದ್ದೀನಿ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಲಾಗ್ ಆಗಿರುತ್ತೆ. ನಮ್ಮ ಅಮ್ಮನ ಮನೇಲೂ ಮಾಡ್ತಾರೆ, ನಮ್ಮ ಅತ್ತೆ ಮನೇಲೂ ಮಾಡ್ತಾರೆ. ಆದರೆ ಇವತ್ತು 2 ಕಡೆನೂ ಹೋಗಿಲ್ಲ, ನಾಳೆ ಹೋಗ್ತೀನಿ. ಬಿಕಾಸ್ ವಜ್ರ ಇದ್ದಾಳೆ ಅಲ್ವಾ, ಎಲ್ಲಿಗೋದ್ರೂ ಅವಳು ಏನು ಮಾಡಿಸ್ಕೊಂಡು ಕೊಡಲ್ಲ, ಹಿಂಸೆ ಕೊಡ್ತಾಳೆ. ಅದಕ್ಕೆ ಅವರೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳಿ, ನಾಳೆ ಹೋಗಿ ನಾವು ಇಲ್ಲೂ ಪೂಜೆ ಮಾಡ್ಬಿಟ್ಟೋಗೋಣ. ಯಾಕಂದರೆ ನಾವು ಇಲ್ಲಿದ್ದೀವಿ ಅಲ್ವಾ, ಇಲ್ಲೂ ಎಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲಿಗೆ ಹೋಗೋಣ. ಇವಾಗ ಬನ್ನಿ, ಇಲ್ಲಿ ಪೂಜೆ ಮಾಡೋಕ್ಕೆ ಏನೇನು ಬೇಕೋ ಐಟಮ್ಸು ಅದು ತೊಗೊಬರಕ್ಕೆ ಹೋಗೋಣ. ನಮ್ಮ RR ನಗರದಲ್ಲಿ ಯಾವ ಥರ ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇರುತ್ತೆ ತೋರಿಸ್ತೀನಿ. ಹೋಗ್ತಾ ಇದ್ದೀವಿ ಇವಾಗ ಪರ್ಚೇಸ್ ಮಾಡ್ಕೊಂಬರೋಕ್ಕೆ. ನೆನ್ನೆ ಹೋಗಿದೆ ಆ್ಯಕ್ಚುಲಿ ಹಾಲು ತೊಗೊಂಬರೋಣ ಅಂತ ಈ ರೋಡ್ಗೆ. ಎಷ್ಟು ಹೂವು ಬಳೆಯಿಂದ ಸಂಭ್ರಮ ಪಡ್ತಿತ್ತು ಗೊತ್ತಾ. ಈಗ ಅದಕ್ಕೆ ಇವಾಗ ಹೋಗೋಣ. ನಾನು ಇವಾಗ ಒಂದು ಸ್ವಲ್ಪ ಕಾಸ್ಟ್ಲಿನೇ ಆಗಿರುತ್ತೆ. ನನಗೇನು ಬಿಡಿ ಹೂವು ಇದೆ, ಕಳ್ಸಕ್ಕೆ ಮುಡ್ಸೋಕ್ಕೆ ಒಂದು ಮಲ್ಲಿಗೆ ಹೂವು ಬೇಕಿತ್ತು. ಅದಕ್ಕೆ ನೋಡೋಣ ಎಷ್ಟಿದೆ ಹೂದ ರೈಟು. ನಾನು ಯಾವತ್ತೂ ಹೋಗಿಲ್ಲ ಹಬ್ಬಗಳಲ್ಲಿ ಹೂವು ತರೋಕ್ಕೆಲ್ಲ. ನೋಡೋಣ. ನಾನು ನನ್ನ ಹಸ್ಬೆಂಡ್, ನೀನು ಫಸ್ಟ್ ಟೈಮ್ ಅಲ್ವ ರೀ? ಅಂದರೆ ಜಾಸ್ತಿ ಅಂತ ತರಕ್ಕೆ ಹೋಗ್ತಾಯಿಲ್ಲ, ಹೋಗ್ತಿರೋದನ್ನ ಒಂದಿಷ್ಟು ತೊಗೊಂಬರೋಣ ಅಂತ. ನೋಡೋಣ ಬನ್ನಿ. ನೋಡ್ಬೋದು ನೀವು, ಫುಲ್ ಟ್ರಾಫಿಕ್ ಆಗಿದೆ. ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಫುಲ್ ಟ್ರಾಫಿಕ್ ಇದೆ. ಎಷ್ಟೊಂದು ಜನ ಕಾರಲ್ಲೆಲ್ಲ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಇರ್ಬೋದು. ಎಲ್ಲ ಬಾಳೆ ದಿಂಡು ಹಿಡ್ಕೊಂಡು ಹೋಯ್ತಾ ಅವ್ರೆ. ಮಲ್ಲಿಗೆ ಹೂವು ಎಷ್ಟಜ್ಜಿ? ಮಳ ಇಷ್ಟು ಅದು ಮಳ 200 ಅಂತಂದರೆ ಈ ಥರದ್ರಲ್ಲಿ 30, 100, 50. ಇದೆಷ್ಟು ಡಜನ್ನು? ಅದು 40 ಅಲ್ವಾ? ಸಣ್ಣ ಮಕ್ಳಿಗಿದಾವ ಗಾಜಿನ ಇದು ದೊಡ್ಡ ಆಯಿತು. ಇದು ದೊಡ್ಡ ಆಯ್ತು. ಸೇಮ್ ಕಲರ್ ತಗೊಳ್ಳ, ಡಿಫ್ರೆಂಟ್ ತಗೊಳ್ಳ ಅಣ್ಣ? ಆಗಿದೆ 280 ಇದೆಯಾ? 280 ಇದರಲ್ಲಿದೆ, ರಾಮಗ್ರಿನಲ್ಲಿದೆ ಒಂದು. ಬಾ ಕಂದ, ಎಲ್ಲ ಒಡೆದೋಗಿರಂಗವೆ. ಎಲ್ಲಿ ಅಂಜಿ ಎಲ್ಲ ಇರೋದು 10 rupees 20 rupees. ₹10 ಅಂತ ಕಟ್ಟು. ಸರಿ ಕಟ್ಟಲ್ಲ, 5ಕ್ಕೆ 10 ರೂಪಾಯಿ ಅಂತಾಯ್ತು. ಯಾರೋ ಲಾಗ್ ಮಾಡೋರು ಇವರು. ಬರೋಷ್ಟರಲ್ಲಿ ಹಣ್ಣು ಆಗ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಇದಾಗಿರೋ, ಸ್ವಲ್ಪ ಮೈಲ್ಡ್ ಆಗಿರೋ ಹಣ್ಣಾಗಿರೋ. ದೊಡ್ಡದಿದು ಚಿಪ್ಪಿಲ್ಲ, ಇದು ಚಿಪ್ಪಿತ್ತು. ಇತ್ತವ ಹೋಳಿಗೆ, ಕುರುಕಲು, ತಿಂಡಿ ಅಂತ. ಮೋಸ್ಟ್ಲಿ ಇಲ್ಲಿ ಸ್ವೀಟ್ಸ್ ಒಬ್ಬಟ್ಟಿಗೆ ಈ ಥರ ನಿಂತಿದ್ದಾರೆ ಜನ ಹಬ್ಬಕ್ಕೆ. ಬಾಳೆಹಣ್ಣು 1 kg, ಸಾರಿ ಅರ್ಧ kg 60 ಅಂತೆ, 1 kg 120 ಇರಬೇಕು. ಸುಮ್ಮನೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸರಿ ಅದಕ್ಕೆ ನೋಡೋಣ ಆಯಿತು ಅಂದ್ಬಿಟ್ಟು ನಾನು ಯಾವಾಗೂ ಇಲ್ಲೇ ತೊಗೊಳ್ಳೋದು RR ನಗರದಲ್ಲಿ. ಸೊ ಇಲ್ಲಿ ಕ್ವಾಲಿಟಿ ವೈಸು ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ಟೆನೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಬಟ್ಟೆ ಚೆನ್ನಾಗಿರುತ್ತೆ. ಅದಕ್ಕೆ ಬನ್ನಿ ನೋಡೋಣ ಯಾವ ಥರ ಕಲೆಕ್ಷನ್ ಇದೆ ಇಲ್ಲಿ ಅಂತ. ಇದನ್ನು ವೇರ್ ಮಾಡ್ಬೋದು ನೋಡಿ. ಇದೆಯಾ? ಅದೇ ನಾಳೆ ಹಬ್ಬ ಅಲ್ಲ, ಬ್ಲ್ಯಾಕ್ ವೇರ್ ಮಾಡೋಂಗಿಲ್ಲ ಅಂತ. ಚೆನ್ನಾಗಿದೆಯಾ?
ಇದೆಯಾ ಇಲ್ವಾ? ಆ ಕಲರ್ ಇದೆ ಅಲ್ಲಪ್ಪ, ಸೇಮ್ ಇದೆ, 2 ಡ್ರೆಸ್ ಇದೆ. ಹೌದಾ, ಬಟ್ ಹಬ್ಬಕ್ಕೆ ವೇರ್ ಮಾಡಕ್ ಬಿಡ. ಥ್ಯಾಂಕ್ ಯು. ಸರಿ, ಅಂಗಡಿಲಂತೂ ಫುಲ್ ಜನ ಇದ್ದಾರೆ. ಬಟ್ಲಡ್ಕೆ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಟಿಕ್ಕಿ ಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಫೇಮಸ್ಸು ಆ್ಯಕ್ಚುಲಿ ಪೂರಿನೇ. ಯಾರ ಮನೆ ವಜ್ರ ಇದು? ಜೋರಾಗಿ ಹೇಳು. ಪಪ್ಪ ಮನೆ ಅಂತೆ. ನಾನು ಹೋಗ್ಲಾ? ಅಯ್ಯೋ ಪಾಪ ಹೊಂಟೋಯ್ತು. ನಾನು ಹೋಗ್ತೀನಿ ಬಾಯ್. ಪಾಪ ಬನ್ನಿ ಪ್ಲೀಸ್ ಅನ್ನು. ಓಕೆ, ಮುಗೀತು ನಮ್ದು ಶಾಪಿಂಗು. ಏನು 5:30 ಆಯಿತಾ? 5:30 ಹತ್ತತ್ರ ಆಗಿದೆ. ಡ್ರೆಸ್ಗೇನೆ ಒಂದು 4 ಸಮಥಿಂಗ್ ಆಯಿತು. ಇದಕ್ಕೆ ಇಷ್ಟ ಆಯಿತು ಬಾಳೆಹಣ್ಣು. ಹಬ್ಬ ಮಾಡೋರಿಗೆ ನಮ್ಮ ಡ್ಯಾಡಿ ಯಾಕೆ ನಮ್ಮ ಮಮ್ಮಿಗೆ ಇಷ್ಟೊಂದು ಲಿಸ್ಟ್ ಬರ್ಕೊಟ್ಟಾಗ ಇದು ಮಾಡ್ತಿದ್ರು ಅಂತ ಈಗ ಗೊತ್ತಾಯ್ತೈತೆ. ಬನ್ನಿ ಹೋಗೋ ವಜನಿಗೆ ಸರಿ ಮಾಡಿ ತಿನ್ಸ್ಬಿಟ್ಟು ಫೇಸ್. ಹಬ್ಬ ಏನು ಬೆಂಗಳೂರಲ್ಲಿ ಹಬ್ಬ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಐತೆ. ಇನ್ನು ಫ್ಯೂಚರ್ ಸಂಸಾರ ಎಲ್ಲ ನಿಭಾಯಿಸೋದು ಸಾಕಾಗೋಯ್ತು. ಹೂವಕ್ಕೆ 100 ರೂಪಾಯಿ, ಇಷ್ಟೇ ಉದ್ದ ಇರೋದು ಹೂವು. ಯಾವುದೋ ಅಜ್ಜಿ ಇಷ್ಟು ಉದ್ದಕ್ಕೆ ಮುಂದೆ ಫಸ್ಟ್ ಕೇಳಿದ್ದಕ್ಕೆ 200 ರೂಪಾಯಿ ಹೇಳಿದ್ರು. ಒಂದು ಎಲೆ ಕಳ್ಸಕ್ಕಿಡಕ್ಕೆ ಚೆನ್ನಾಗಿರೋದು ಕೊಡಿ ಅಂದರೆ 5 ರೂಪಾಯಿ ಹೇಳ್ತಾರೆ ಒಂದು ಎಲೆನ. ಬಡವ್ರು ಏನು ಹಬ್ಬ ಮಾಡೋದು? ಅದಕ್ಕೆ ಹೇಳೋದು, ಹಿತ್ಲಲ್ಲಿ ನಮ್ಮಮ್ಮ ಎಲ್ಲ ಥರ ಗಿಡಗಳು ಹಾಕೋರೆ. ವಿಳ್ಯದೆಲೆ ಗಿಡ, ಹೂವಿನ ಗಿಡ ಎಲ್ಲ. ನಾವು ಅಯ್ಯೋ ಮಮ್ಮಿ ಏನು ಯಾವಾಗ ಹಾಕೊಂಡು ಹೂವು ಕಟ್ಕೊಂಡು ಕುತ್ಕೋತೀಯ ಅಂತಿದ್ದೋ. ಇವಾಗ ನಮ್ಗೆ ಅರ್ಥ ಆಗುತ್ತೆ, ಕಷ್ಟ ಆದರೂ ದುಡ್ಡು ಉಳಿಸ್ಬೇಕು ಅಂದರೆ ಇವೆಲ್ಲ ಮಾಡಬೇಕು ಅಂತ.